ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ದೇಶದ ಅತಿ ದೊಡ್ಡ ಆನ್ಲೈನ್ ವೇದಿಕೆಯಾದ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯಿಂದ ಶಿವಪುತ್ರ RC ಇಂಗ್ಲಿಷ್ ಎಜುಕೇಟರ್. ಎಸ್ ಗೈಸ್, ಹಾರ್ಡ್ಲಿ ವೆಲ್ಕಮ್ ಟು ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್. ಐ ಆಮ್ ಯುವರ್ ಇಂಗ್ಲಿಷ್ ಎಜುಕೇಟರ್ ಶಿವಪುತ್ರ RC. ಎಸ್ ಗೈಸ್, ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದು ಸಂತಸ ಸುದ್ದಿನ ತರ್ತಾ ಇದ್ದೀನಿ ಸ್ನೇಹಿತರೆ. ಸಂತಸ ಸುದ್ದಿ ಏನಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸಾಕಷ್ಟು ವೇಕೆನ್ಸಿಗಳು ಕಾಲ್ಫಾರ್ಮ್ ಆಗಿದ್ದಾವೆ. ಎಸ್, ಅವಾಗವಾಗ ನಾವು ಹೊಸ ವೇಕೆನ್ಸಿಗಳನ್ನ ಜಾರಿಗೆ ತಂದು ನಿಮ್ಗೆ ಕೊಡ್ತಿರ್ತೀವಿ. ಸೊ ನೀವು ಇದ್ರ ಸದುಪಯೋಗ ಪಡಿಸ್ಕೋಬೇಕು ಸ್ನೇಹಿತರೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ, ಈ ಒಂದು ಕಾಲ್ಫಾರ್ಮ್ಗೆ ಸಂಬಂಧಪಟ್ಟಂತ ಏಜ್ ಲಿಮಿಟ್ಸ್ ಏನಿದೆ, ಇದಕ್ಕೆ ಕ್ರಿಟೇರಿಯಾ ಏನಿದೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಏನಿದೆ, ಎಲ್ಲ ಡೀಟೇಲ್ಸ್ ಅನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ಸೊ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಶಾಲೈ. ಎಸ್ ಗೈಸ್, ಅನ್ಅಕಾಡೆಮಿಯ ಕ್ರಾಕ್ ದ ಕರ್ನಾಟಕ PSC ವಿತ್ ಇಂಡಿಯಾದ ಲಾರ್ಜೆಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಸ್ನೇಹಿತರೆ. ಸೊ ನೀವಿನ್ನೂ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲಸ್ ಕ್ಲಾಸ್ಗಳನ್ನ ವಾಚ್ ಮಾಡಿ ಸ್ನೇಹಿತರೆ. ಅಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಸ್ನೇಹಿತರೆ, BSF, ಎಸ್, ಬಾರ್ಡರ್ ಸೆಕ್ಯೂರಿಟಿ ವೇಕೆನ್ಸಿ ಫಾರ್ ನೋಟಿಫಿಕೇಶನ್. BSF ಅಂತ ಇದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರ್ತಾ ಇದೆ, BSF. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರ್ತಾ ಇದೆ. ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ವೇಕೆನ್ಸಿಗಳು ಏನಿದಾವೆ, ಯಾವ ರೀತಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಎಸ್ಪೆಷಲಿ ಫಾರ್ ಯಾವುದೇ ಕಾಲ್ ಫಾರ್ಮ್ ಆದಾಗ ಇಂಪಾರ್ಟೆಂಟ್ಸ್ ಡೇಟ್, ಐ ಮೀನ್ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಅದರ ಲಾಸ್ಟ್ ಡೇಟ್, ಇದು ಬಹಳ ಮಸ್ಟ್ ಸ್ನೇಹಿತರೆ. ಸೊ ಅದನ್ನು ನೋಡೋದಾದ್ರೆ, ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಆನ್ಲೈನಲ್ಲಿ ಇದೇ ಏಪ್ರಿಲ್ 22, 2023ಕ್ಕೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಎಸ್, ಏಪ್ರಿಲ್ 22, 2023ಕ್ಕೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೇ 12 ಅಥವಾ 12 ಮೇ 2023. ಬಹಳ ಕಡಿಮೆ ಡೇಟ್ಸ್ನ ಕೊಟ್ಟಿದ್ದಾನೆ. ಅಪ್ರಾಕ್ಸ್ 20 ಡೇಸ್ ಏನೋ ಟೈಮ್ ಕೊಟ್ಟಿದ್ದಾನೆ ಸ್ನೇಹಿತರೆ. ನಿಮಗೆ ತುಂಬ ಕಡಿಮೆ ಡೇಟ್ ಇದೆ. ಸೊ ನೀವು ನಿರ್ಲಕ್ಷ್ಯ ಮಾಡದೆ, ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಕಾಲ್ಫಾರ್ಮ್ ಅನ್ನೋಕ್ಕಿಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಳ್ಳೆ ಜಾಬ್ ಆಪರ್ಚುನಿಟಿ ಇದು. ವಿಶೇಷವಾಗಿ ಭಾರತ ದೇಶವನ್ನು ಕಾಯೋದಕ್ಕೆ ಒಂದು ಸುವರ್ಣ ಅವಕಾಶ ಕೇಂದ್ರ ಸರ್ಕಾರ ಒದಗಿಸ್ಕೊಟ್ಟಿದೆ ಸ್ನೇಹಿತರೆ. ಸೊ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 22/4/2023ರಿಂದ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 12 ಮೇ 2023ಕ್ಕೆ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವೆ. ಸೊ ಈ BSFಗೆ ಸಂಬಂಧಪಟ್ಟಂತೆ ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವೆ ಅಂತ ನೋಡೋದಾದ್ರೆ 247, 247. ಎಸ್, 247 ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಂಬರು. AK-47 ಗನ್ ಹಿಡಿತಕ್ಕಂಥ ನಿಮಗೆ 247 ಪೋಸ್ಟ್ಗಳು ವೇಕೆನ್ಸೀಸ್ ಇದಾವೆ. ಸೊ ಜಾಬ್ ಲೊಕೇಶನ್ಸ್ ಎಲ್ಲೆಲ್ಲಿದೆ, ಸೊ ಎಲ್ಲೆಲ್ಲಿ ನೀವು ಜಾಬ್ ಮಾಡ್ಬೋದು ಅಂದ್ರೆ ಆಲ್ ಓವರ್ ಇಂಡಿಯಾ. ಎಸ್, ದ ಜಾಬ್ ಲೊಕೇಶನ್ ಇಸ್ ಗೋಸ್ ಟು ದಟ್ ಆಲ್ ಓವರ್ ಇಂಡಿಯಾ. ನೇಮ್ ಆಫ್ ದ ಪೋಸ್ಟ್ ಹೆಡ್ ಕಾನ್ಸ್ಟೇಬಲ್ BSF ನಲ್ಲಿ. ಎಸ್, ಕ್ರಿಟೇರಿಯಾ ಇದೆ ಸ್ನೇಹಿತರೆ. BSF ನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳಿದಾವೆ. ಸೊ ಈಗ 247 ಪೋಸ್ಟ್ ಆಲ್ ಓವರ್ ಇಂಡಿಯಾ ಹೆಡ್ ಕಾನ್ಸ್ಟೇಬಲ್ಗೋಸ್ಕರ, ಅಂದ್ರೆ ಹೆಡ್ ಕಾನ್ಸ್ಟೇಬಲ್. ಅಫ್ಕೋರ್ಸ್ ನೀವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ PC ಅಂತ ಕರೀತೀರಿ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರೀತೀರಿ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅದನ್ನ ಸ್ವಲ್ಪ ಹೆಡ್ ಕಾನ್ಸ್ಟೇಬಲ್ ಅಂತ ಕರೀತಾರೆ. ವಾಟ್ ಇಸ್ ದ ಸ್ಯಾಲರಿ? ಸೊ ನೀವು ಹೆಡ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆದ್ರೆ ಇನಿಷಿಯಲಿ ನಿಮಗೆ 25,000 ರೂಪಾಯಿ 500, 25,500, 25,500 ಇಂದ ಎಂಡ್ ಆಫ್ ದ ಸ್ಯಾಲರಿ ನೋಡೋದಾದ್ರೆ 81,100 ರೂಪಾಯಿವರೆಗೂ ಕೂಡ. ದಿಸ್ ಇಸ್ ದ ಎಕ್ಸಾಕ್ಟ್ ಸ್ಯಾಲರಿ ಆಫ್ ದಟ್. ಸೊ ಅಫ್ಕೋರ್ಸ್ ಇದು ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ಇನಿಷಿಯಲಿ ನಿಮಗೆ 25,500 ಇಂದ 81,100 ಕೊಡ್ತಾ ಇದೆ ಪರ್ ಮಂತ್ ಆಸ್ ಪರ್ ಆನಮ್. ಎಸ್, ಯು ಆರ್ ದ ಗ್ರೇಟೆಸ್ಟ್. ನಿಜವಾಗ್ಲೂ ಕರ್ನಾಟಕದ ಒಬ್ಬ ತಹಶೀಲ್ದಾರ್ ಒಬ್ಬ AC-ಗಿಂತಲೂ ಹೈಯೆಸ್ಟ್ ಪೇಮೆಂಟ್ ಇದೆ ಸ್ನೇಹಿತರೆ, 81,100 ರೂಪಾಯಿ. ಯು ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಟು ದ್ಯಾಟ್. ಸೊ ಈ ಪೋಸ್ಟ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಇದಕ್ಕಿರ್ತಕ್ಕಂಥ ಕ್ರಿಟೇರಿಯಾಗಳು ಏನಿದಾವೆ ಅಂತ ನೋಡೋದಾದ್ರೆ, ಮುಂದೆ ನೋಡೋದಾದ್ರೆ ಸ್ನೇಹಿತರೆ, ಎಸ್, ಹೆಡ್ ಕಾನ್ಸ್ಟೇಬಲ್. ಎಸ್, BSF ವೇಕೆನ್ಸಿಗೆ ಸಂಬಂಧಪಟ್ಟಂತೆ 2 ಪಾರ್ಟ್ನ ಮಾಡಿದ್ದಾರೆ. 247 ನಂಬರ್ ಆಫ್ ಸೀಟ್ಸ್ 247 ಇದಾವೆ. ಆ 247 ಸೀಟ್ಸ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಎಸ್ಪೆಷಲಿ ಫಾರ್ ರೇಡಿಯೋ ಆಪರೇಟರ್. ಎಸ್, ರೇಡಿಯೋ ಆಪರೇಟರ್ ಅಂದ್ಬಿಟ್ಟು ಪೋಸ್ಟ್ಗಳು 217 ಇದೆ. 247 ಅಲ್ಲಿ 217 ರೇಡಿಯೋ ಆಪರೇಟರ್ ಅಂತ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ. ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಫಾರ್ ರೇಡಿಯೋ ಮೆಕ್ಯಾನಿಕ್. ಆಪರೇಟರ್ ಬೇರೆ, ಮೆಕ್ಯಾನಿಕ್ 30 ಮೆಕ್ಯಾನಿಕ್ ಪೋಸ್ಟ್ ಇದಾವೆ. ಸ್ವಲ್ಪ ಮೆಕ್ಯಾನಿಕ್ ಅಂತಂದ್ರೆ ಹೈಯರ್ ಪೋಸ್ಟ್ ಅಂತ ಹೇಳ್ಬೋದು, ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರತಕ್ಕಂಥ ಪೋಸ್ಟ್ ಆಗಿರ್ಬೋದು. ರೇಡಿಯೋ ಆಪರೇಟರ್ ಅಂದ್ರೆ ಸ್ವಲ್ಪ ಲೋವರ್ ಪೋಸ್ಟ್ ಅಂತ ಹೇಳ್ಬೋದು. ಸೊ 217 ಇರೋದು ರೇಡಿಯೋ ಆಪರೇಟರ್ಗೆ. ಮೆಕ್ಯಾನಿಕ್ಗೋಸ್ಕರ 30 ಪೋಸ್ಟ್ಗಳು ಇದಾವೆ. ನೆಕ್ಸ್ಟ್ ಏನು ಕ್ರಿಟೇರಿಯಾ ಇದೆ ಇಲ್ಲಿ ಸ್ನೇಹಿತರೆ,
BSF ರಿಕ್ರೂಟ್ಮೆಂಟ್ ಇರತಕ್ಕಂಥ ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ನಿಮ್ಮ ಎಜುಕೇಶನ್ ಏನಾಗಿರಬೇಕು, ಏನನ್ನ ನೀವು ಓದಿರಬೇಕು ಅಂತ ನೋಡೋದಾದ್ರೆ, ಆಸ್ ಪರ್ BSF ಅಫಿಷಿಯಲ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಬಿ ಹ್ಯಾವ್ ಕಂಪ್ಲೀಟೆಡ್ SSLC, PUC, ITI ಫ್ರಮ್ ಎನಿ ಆಫ್ ದ ರಿಕಗ್ನೈಸ್ಡ್ ಬೋರ್ಡ್ ಆಫ್ ದ ಯೂನಿವರ್ಸಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ BSF ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಒಂದು ಕ್ರಿಟೇರಿಯಾ, ಎಸ್ಪೆಷಲಿ ಫಾರ್ ಎಜುಕೇಶನಲ್ ಕ್ರಿಟೇರಿಯಾ ಅಂತ ನೋಡೋದಾದ್ರೆ, ಯಾವುದೇ ಯೂನಿವರ್ಸಿಟಿಯಿಂದ ರಿಕಗ್ನೈಸ್ಡ್ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಗುರುತಿಸತಕ್ಕಂಥ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಯಾವುದೇ ಬೋರ್ಡಿಂದ SSLC ಮತ್ತು PUC ಅಥವಾ ITI ಮುಗಿಸಿರ್ಬೇಕು ಅಂತ. ಬಿಕಾಸ್ ಟೆಕ್ನಿಕಲ್ ಪೋಸ್ಟ್ ಆಗಿರೋದ್ರಿಂದ ITI ಫೋಕಸ್ ಮಾಡ್ತಾ ಇದೆ. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ITIಗೆ ಕ್ಲಿಯರ್ ಆಗಿರ್ಬೇಕು ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಏಜ್ ಲಿಮಿಟ್ ಏನಿದೆ, ಆಸ್ ಪರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಬಿ ಹ್ಯಾವ್ ಅ ಮಿನಿಮಮ್ ಏಜ್ ಆಫ್ 18 years and maximum of 25 years. ಸೊ 18 ಏಜ್ ಅನ್ನ ಹೊಂದಿರಬೇಕು. 18 ಏಜ್ಗೆ ನಿಮ್ದು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್, 25 ಏಜ್ ಒಳಗಡೆ ಇರಬೇಕು. ಆಸ್ ಆನ್ 12th May 2023, ಎಸ್, 12 ಮೇ 2023ಕ್ಕೆ 18 ವರ್ಷ ಮೇಲ್ಪಟ್ಟಿರಬೇಕು, 25 ವರ್ಷದ ಒಳಗಡೆ ಇರಬೇಕಾಗುತ್ತೆ ಸ್ನೇಹಿತರೆ. ದಿಸ್ ಇಸ್ ದ ಏಜ್ ಲಿಮಿಟ್, ಮಸ್ಟ್ ಬಿ ಅಂಡರ್ಸ್ಟ್ಯಾಂಡ್ ದಟ್. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ನ ಯಾವ ರೀತಿ ಮಾಡ್ತಾ ಇದ್ದಾರೆ BSF ನಲ್ಲಿ. ಸೊ 3 ಕ್ರಿಟೇರಿಯಾ ಇರುತ್ತೆ ಸ್ನೇಹಿತರೆ. ಒಂದೇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಸ್ಟೆಟ್, ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಸ್ಟೆಟ್ ಎರಡು ಸೇಮ್. ನಿಮಗೆ ಫಿಸಿಕಲ್ ಆಗಿ ರನ್ನಿಂಗ್ ಇರುತ್ತೆ, ಜಂಪಿಂಗ್ ಇರುತ್ತೆ, ಮತ್ತೆ ಸಾಧ್ಯವಾದರೆ ಅಲ್ಲಿ ಶಾರ್ಟ್ ಪುಟ್, ಹಿಂಗೆ ಫಿಸಿಕಲ್ಗೆ ಸಂಬಂಧಪಟ್ಟಂತ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಆದ ತಕ್ಷಣ ಮೆಡಿಕಲ್ ಟೆಸ್ಟ್ ಸ್ನೇಹಿತರೆ. ಫಿಸಿಕಲ್ ಆದ್ಮೇಲೆ ಮೆಡಿಕಲ್ ಆದ್ಮೇಲೆ ನೆಕ್ಸ್ಟ್ ಈ ಪೋಸ್ಟ್ಗೆ ವಿಶೇಷವಾಗಿ ಇಂಟರ್ವ್ಯೂನ ಫಿಕ್ಸ್ ಮಾಡಿದ್ದಾರೆ. ಬೇರೆ ಯಾವ ಪೋಸ್ಟ್ಗೂ ಇಂಟರ್ವ್ಯೂ ಇರ್ತಿರ್ಲಿಲ್ಲ ಸ್ನೇಹಿತರೆ, ಇಲ್ಲಿ ಇಂಟರ್ವ್ಯೂನ ಫಿಕ್ಸ್ ಮಾಡಿದ್ದಾರೆ. ಸೊ ಮೈಂಡ್ ಸೆಟ್ ಇರಲಿ, ಇಂಟರ್ವ್ಯೂಗೋಸ್ಕರ ತಯಾರಿರಲಿ. ಫಿಸಿಕಲು, ಮೆಡಿಕಲು, ದೆನ್ ಇಂಟರ್ವ್ಯೂ. ಫಿಸಿಕಲ್, ಮೆಡಿಕಲ್ ಆ್ಯಂಡ್ ಇಂಟರ್ವ್ಯೂ, PMI, ಫಿಸಿಕಲ್, ಮೆಡಿಕಲ್ ಆ್ಯಂಡ್ ಇಂಟರ್ವ್ಯೂ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಕರ್ನಾಟಕ PSC ಟೀಮ್ನಲ್ಲಿ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ CIS ಕಾಲ್ ಫಾರ್ಮ್ ಆಗಿದೆ. ಆಲ್ರೆಡಿ ನಾವು ಬ್ಯಾಚ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೇಮ್ ಸಿಲೆಬಸ್ ಇರೋದ್ರಿಂದ ಸೊ ನೀವು ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅದೇ ರಾಜ್ಯದ ಪ್ರತಿಷ್ಠಿತ ಆಗಿರ್ತಕ್ಕಂಥ ಶಿಕ್ಷಣ ತಜ್ಞರು ಅಥವಾ ಮೋಸ್ಟ್ ವ್ಯಾಲ್ಯೂಯಬಲ್ ಜೆಮ್ಸ್ ಅಂತ ಕರಿತೀವಿ, ಆ ಎಲ್ಲ ಎಜುಕೇಟರ್ಸ್ ನಮ್ಮಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಅವರೆಲ್ಲ ಕ್ಲಾಸ್ಗಳನ್ನ ನೀವು ಕೇಳಿ ನಿಮ್ಮ ಕನಸಿನ ಹುದ್ದೆನ ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈಗಲೇ ತಾವು ತಡೆ ಮಾಡದೆ ಪ್ಲೇಸ್ಟೋರ್ಗೆ ಹೋಗಿ ಅನ್ಅಕಾಡೆಮಿಯ ಲರ್ನಿಂಗ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ಲಸ್ ಕ್ಲಾಸ್ಗೆ ಜಾಯ್ನ್ ಆಗಿ. ಆಲ್ರೆಡಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಸೊ ಇದೊಂದು ಸುವರ್ಣ ಅವಕಾಶ, ಮಿಸ್ ಮಾಡ್ಕೋಬೇಡಿ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ಬ್ಯಾಚ್ನ ಸ್ಟಾರ್ಟ್ ಮಾಡಿಲ್ಲ, ಅನ್ಅಕಾಡೆಮಿ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಸುವರ್ಣ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಕನಸಿನ ಹುದ್ದೆನ ನನಸು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ, ನೀವು ಫಿಸಿಕಲ್ ಮಾಡ್ತೀರಿ, ಮೆಡಿಕಲ್ ಮಾಡ್ತೀರಿ, ಇಂಟರ್ವ್ಯೂ ಮಾಡ್ತೀರಿ. ಹೌ ಟು ಅಪ್ಲೈ ಈ BSFಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ಯಾವ ರೀತಿ ಅಪ್ಲೈ ಇದೆ, ಯಾವ ರೀತಿ ನಾವು ಮಾಡ್ಬೇಕಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಗೋ ಥ್ರೂ ದ BSF ರಿಕ್ರೂಟ್ಮೆಂಟ್ ಅಂಡ್ ನೋಟಿಫಿಕೇಶನ್ 2023 and ensure the candidate fulfill the eligibility criteria. The recruitment link is given the below. Yes, ಈ ನೋಟಿಫಿಕೇಶನ್ ಅಲ್ಲಿ ತಮ್ಲೈನ್ ಕೆಳಗಡೆ ನಾವೇನು ಕೊಟ್ಟಿದ್ದೀವಿ, ನಿಮಗೆ ನೋಟಿಫಿಕೇಶನ್ ಸಂಬಂಧಪಟ್ಟಂತ ಲಿಂಕ್ ನ ಕೊಟ್ಟಿದ್ದೀವಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ಗೂಗಲ್ ಹೋಗ್ಬಿಟ್ಟು BSF ರಿಕ್ರೂಟ್ಮೆಂಟ್ ಅಂತ ನೀವು ಟೈಪ್ ಮಾಡಿದ್ರೆ ಇಟ್ಸ್ ಗಿವ್ಸ್ ಅ ಕ್ಲಿಯರ್ ಐಡಿಯಾ ಟು ದಟ್. ಫೈನ್. ನೆಕ್ಸ್ಟ್ ನೋಡಿದ್ರೆ, ಬಿಫೋರ್ ಸ್ಟಾರ್ಟ್ ದ ಫಿಲ್ಲಿಂಗ್ ಆಫ್ ದ ಅಪ್ಲಿಕೇಶನ್ ಥ್ರೂ ಆನ್ಲೈನ್ ಮೋಡ್. ಎಸ್, ದಟ್ ಇಸ್ ದ ಮೋಸ್ಟ್. ಆನ್ಲೈನ್ ಮೋಡ್ ಅಲ್ಲಿ ನೀವು ನೋಡೋದಾದ್ರೆ, ಪ್ಲೀಸ್ ಹ್ಯಾವ್ ದ ಕರೆಕ್ಟ್ ಇಮೇಲ್ ID. ಎಸ್, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಇಮೇಲ್ ID, ಒಂದು ಫೋನ್ ನಂಬರ್ ಇಸ್ ಮ್ಯಾಂಡೇಟರಿ. ಬಿಕಾಸ್ ಅವರು ಕಮ್ಯುನಿಕೇಶನ್ ಮಾಡೋದಕ್ಕೆ ಅಥವಾ ನಿಮ್ಮ ಡೌನ್ಲೋಡ್ ಅಥವಾ ನಿಮ್ಮ ಮೇನ್ಸಿಗೆ, ಇಂಟರ್ವ್ಯೂಗೆ ಅಥವಾ ನಿಮ್ಮ ನೆಕ್ಸ್ಟ್ ರಿಟರ್ನ್ ಟೆಸ್ಟ್ಗೆ ಹಾಲ್ ಟಿಕೆಟ್ ಅನ್ನ ಸೆಂಡ್ ಮಾಡೋದಕ್ಕೆ ಇಮೇಲ್ ID ನೇ ಬೇಕಾಗುತ್ತೆ ಸ್ನೇಹಿತರೆ. ಸೊ ಯು ಹ್ಯಾವ್ ಅ ಸಫಿಸಿಯೆಂಟ್ ಅಂಡ್ ಎಫಿಸಿಯೆಂಟ್ ಒಂದು ಇಮೇಲ್ ID ನ ನೀಟಾಗಿ ಹೊಂದಿರಬೇಕು. ಆ ಸ್ಪೆಲ್ ಎಲ್ಲೂ ಮಿಸ್ಟೇಕ್ ಆಗಿರಬಾರ್ದು, ನೀಟಾಗಿ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಮೊಬೈಲ್ ನಂಬರ್. ಅಫ್ಕೋರ್ಸ್ ಒಂದು ಇಮೇಲ್ ಐಡಿಗೆ ಒಂದು ಮೊಬೈಲ್ ನಂಬರ್ ಫಿಕ್ಸ್ ಇರುತ್ತೆ. ಸೊ ಅದು ಕೂಡ ನೆನಪಿರಲಿ ಸ್ನೇಹಿತರೆ, ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಸ್ನೇಹಿತರೆ. ಫಾರ್ ದ ಕಮ್ಯುನಿಕೇಶನ್ ಪರ್ಪಸ್, ಕೀಪ್ ದ ಡಾಕ್ಯುಮೆಂಟ್ಸ್ ರೆಡಿ ಟು ID ಪ್ರೂಫ್, ಆ ಏಜ್, ಕ್ವಾಲಿಫಿಕೇಶನ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ರೆಸ್ಯೂಮ್ ಇಫ್ ಎನಿ ಎಕ್ಸ್ಪೀರಿಯನ್ಸ್ ಇಸ್ ದೇರ್. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID,
ನೀವೆಲ್ಲ ಐ ಡಿ ಪ್ರೂಫ್ಸ್ಗಳು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಎಲ್ಲನೂ ರೆಡಿ ಇಟ್ಕೊಂಡಿರಿ. ಫರ್ದರ್ ಯಾವಾಗಲೂ ಕೇಳಬಹುದು. ಸೊ ಹಾಗಾಗಿ ಬಿ ರೆಡಿ ಫಾರ್ ದ್ಯಾಟ್. ಫೈನ್. ನೆಕ್ಸ್ಟ್ ನೋಡಿದ್ರೆ ಕ್ಲಿಕ್ ಆನ್ ದ BSF ಹೆಡ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಎಸ್ಪೆಷಲಿ BSF ಹೆಡ್ ಕಾನ್ಸ್ಟೇಬಲ್ 2023 ರಿಕ್ರೂಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಸ್ನೇಹಿತರೆ, ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಡುತ್ತೆ. ಅಪ್ಡೇಟ್ ಆಲ್ ದ ರಿಕ್ವೈರ್ಡ್ ಡೀಟೇಲ್ಸ್ ಆಫ್ BSF ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಎಲ್ಲ ಅಪ್ಡೇಟ್ ಆಗಿರ್ತಕ್ಕಂಥ ಫಾರ್ಮನ್ನು ಅಥವಾ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೆಸ್ಯೂಮ್ ಆಗಿರ್ಬೋದು, ಐ ಡಿ ಕಾರ್ಡ್ಸ್ಗಳಾಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಅಪ್ಡೇಟ್ ಆಗಿರ್ಬೇಕು ಸ್ನೇಹಿತರೆ. ಸ್ಕ್ಯಾನ್ಡ್ ಕಾಪೀಸ್ ಫಾರ್ ನೆಸೆಸರಿ. ಎಸ್, ಒರಿಜಿನಲ್ ಅನ್ನೋದಕ್ಕಿಂತಲೂ ಸ್ಕ್ಯಾನ್ ಕಾಪಿನ ನೀಡ್ ಮಾಡ್ತಾ ಇದೆ. ಸ್ಕ್ಯಾನ್ ಕಾಪಿ ಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಯುವರ್ ಕರೆಂಟ್ ಫೋಟೋಗ್ರಾಫ್. ಎಸ್, ನಿಮ್ಮ ಫೋಟೋಗ್ರಫಿ, ಪ್ರಸ್ತುತ ಫೋಟೋಗ್ರಾಫಿ ಕೊಡೋಂಥ ತಕ್ಷಣ ನೀವು ಯಾವುದೋ ಜಮಾನದ ಫೋಟೋ ಕೊಡೋಂಗಿಲ್ಲ ಸ್ನೇಹಿತರೆ. ಪ್ರಸ್ತುತ ನೀವು ಯಾವ ಸ್ಥಿತಿಲಿದ್ರಿ ಅದೇ ಸ್ಥಿತಿಲಿ ಇರ್ತಕ್ಕಂಥ ಒಂದು ಚೆನ್ನಾಗಿರ್ತಕ್ಕಂಥ ಫೋಟೋ, ಅದು ಸ್ಕ್ಯಾನ್ಡ್ ಆಗಿರ್ಬೇಕಷ್ಟೇ ಫಾರ್ ಅಪ್ಲಿಕೇಶನ್ಗೋಸ್ಕರ. ನೆಕ್ಸ್ಟ್ ನೋಡಿದ್ರೆ ಪೇ ಥ್ರೂ ಅಪ್ಲಿಕೇಶನ್ ಫೀಸ್ ಆಸ್ ಫಾರ್ ಕೆಟಗರಿ. ಸೊ ಪ್ರತಿಯೊಂದು ಕೆಟಗರಿಗೆ SC, ST, OBC, AWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಆ್ಯಂಡ್ ಜನರಲ್ ಕೆಟಗರಿಗೆ, ಮೇಲ್ಸ್ಗೆ ಬೇರೆ, ಫಿಮೇಲ್ಸ್ಗೆ ಬೇರೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಫಾರ್ ಎಕ್ಸಾಂಪಲ್ ಆರ್ಮಿ, ಇಂಥವ್ರಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಕ್ರಿಟೇರಿಯಾ ಇರುತ್ತೆ ಸ್ನೇಹಿತರೆ. ಸೊ ಅವರ ಒಂದು ರಿಕ್ವೈರ್ಮೆಂಟ್ ಆಧಾರದ ಮೇಲೆ ಫೀಸನ್ನು ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮೊನ್ನೆ CISF ಅಲ್ಲಿ ನೋಡಿದ್ವಿ, ವಿಶೇಷವಾಗಿ ಮಹಿಳೆಯರಿಗೆ SC, ST, OBCಗಳಿಗೆ ಅಪ್ಲಿಕೇಶನ್ ಫೀಸ್ ಇಲ್ಲ, ಆ್ಯಂಡ್ ಈ ಒಂದು ಎಕ್ಸ್ ಆರ್ಮಿಗಳಿಗೆ ಫೀಸ್ ಇಲ್ಲ. ಓನ್ಲಿ ಫಾರ್ ಜನರಲ್ ಕೆಟಗರೀಸ್ ಮಾತ್ರ ಫೀಸ್ ಇದೆ. ಅದು 100 ರೂಪೀಸ್ ಇದೆ. ಪ್ರೊಬ್ಯಾಬ್ಲಿ ಇಲ್ಲೂ ಕೂಡ ಏನು ಮಾಡ್ಬೋದು, ಅದನ್ನು ರಿಲ್ಯಾಕ್ಸೇಷನ್ ಕೊಡಬಹುದು. ಬಿ ಅಲರ್ಟ್ ಇಟ್. ಫೈನ್. ಆಟ್ ಲಾಸ್ಟ್ ಕ್ಲಿಕ್ ದ ಸಬ್ಮಿಷನ್ ಬಟನ್ ಕಂಪ್ಲೀಟ್ ದ BSF ರಿಕ್ರೂಟ್ಮೆಂಟ್ 2020 ಪ್ರೊಸೆಸಸ್. ನಿಮ್ದೆಲ್ಲ ಪ್ರೊಸೆಸ್ ಕ್ಲಿಯರ್ ಆದಮೇಲೆ ಓಕೆ ಅಂತಕ್ಕಂಥ ಅಗ್ರಿ ಅಂತಕ್ಕಂಥ ಬಟನ್ನ ಕ್ಲಿಕ್ ಮಾಡೋದ ಸಬ್ಮಿಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲವನ್ನೂ ಅಪ್ಲಿಕೇಶನ್ ಹಾಕಿದಿರಿ, ಸಬ್ಮಿಷನ್ ಕೊಡದೇ ಇದ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಪ್ಚರ್ ದ ಅಪ್ಲಿಕೇಶನ್ ನಂಬರ್. ಎಸ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಕ್ಯಾಪ್ಚರ್ ದ ಅಪ್ಲಿಕೇಶನ್ ನಂಬರ್. ಎಸ್, ಒಂದು ಸ್ಕ್ರೀನ್ಶಾಟ್ ಅನ್ನ ಅಥವಾ ಒಂದು ಸ್ನ್ಯಾಪ್ ಅನ್ನ ಅಥವಾ ಒಂದು ನಿಮ್ಮ ಮೊಬೈಲ್ನಿಂದ ಒಂದು ಆ ನಂಬರನ್ನು ಕ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫರ್ದರ್ ಡೀಟೇಲ್ಸ್ಗೆ ಮತ್ತು ನಿಮ್ಮ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ, ಫಿಸಿಕಲ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ನಂಬರನ್ನು ಅಥವಾ ರಿಜಿಸ್ಟರ್ಡ್ ನಂಬರ್ ಆಫ್ ದ ಫರ್ದರ್ ರೆಫರೆನ್ಸ್. ಎಲ್ಲ ಮುಗಿದ ಮೇಲೆ ನಿಮಗೊಂದು ರೆಫರೆನ್ಸ್ ನಂಬರ್ ಕೊಡುತ್ತೆ 6 to 7 ಡಿಜಿಟ್ ಇದ್ದು. ಸೊ ಆ ನಂಬರನ್ನು ನೀವು ಮೊಬೈಲ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅಥವಾ ಬರೆದರೆ ಇಟ್ಕೊಡಿ. ಇಟ್ ವಿಲ್ ಬಿ ಹೆಲ್ಪ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಬಿ ಅಲರ್ಟ್ ಇಟ್. ಫೈನ್. ಸೊ ನೆಕ್ಸ್ಟ್ ನೋಡೋದಾದ್ರೆ, ಎಸ್ ಗೈಸ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ದ್ಯಾಟ್. ಸೊ ಅನ್ಅಕಾಡೆಮಿ ಕರ್ನಾಟಕ PSC ಟೀಮ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಬಹಳ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಆಮೇಲೆ ಮಹಾನ್ ಬುದ್ಧಿಜೀವಿಗಳು ಪಾಠ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಎಲ್ಲ ಬುದ್ಧಿಜೀವಿಗಳ ಒಂದು ಸೋರ್ಸನ್ನು ಕಲೆಕ್ಟ್ ಮಾಡಿಕೊಂಡು ತಾವು ತಮ್ಮ ಕನಸಿನ ಹುದ್ದೆನ ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಸ್ನೇಹಿತರೆ. ಅದ್ಭುತವಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಹೈಯೆಸ್ಟ್ ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಎಜುಕೇಟರ್ಸ್ ಟೀಮ್ ಇದೆ ಸ್ನೇಹಿತರೆ. ಒಳ್ಳೆ ಟೆಕ್ನಿಕಲ್ ಟೀಮ್ಸ್ ಇದೆ. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಅನ್ಅಕಾಡೆಮಿಗೆ ಒಳ್ಳೆ ಆ್ಯಪ್ ಇದೆ. ಮನೆಯಲ್ಲೇ ಕೂತ್ಕೊಂಡು ನೀವು ಎಲ್ಲೂ ಕೂಡ ಪ್ರಿಪ್ರೇಷನ್ ನಡೆಸ್ತಾನೆ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಆಗಿರ್ತಕ್ಕಂಥ ಟೈಮಲ್ಲಿ, ಅನುಕೂಲ ಆಗಿರ್ತಕ್ಕಂಥ ಸಮಯದಲ್ಲಿ, ಅನುಕೂಲವಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ನೀವು ಕ್ಲಾಸ್ಗಳನ್ನ ಕೇಳಿ ನಿಮ್ಮ ಅನುಕೂಲದ ಒಂದು ಹುದ್ದೆನ ಪಡೆಯೋದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಸ್ನೇಹಿತರೆ. ಅನ್ಅಕಾಡೆಮಿ ಕರ್ನಾಟಕ PSC ಟೀಮು ನಿಮಗೋಸ್ಕರ ಈ ಒಂದು ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರ ಸದುಪಯೋಗನ ಪಡ್ಕೊಂಡು ತಾವು ತಮ್ಮ ಕನಸಿನ ಹುದ್ದೆನ ನನಸು ಮಾಡ್ಕೋತೀರಿ ಅಂತ ಭರವಸೆಯೊಂದಿಗೆ, ನೀವೆಲ್ಲರೂ ಪ್ಲಸ್ ಕ್ಲಾಸಲ್ಲಿ ಸಿಗ್ತೀರಿ ಅಂತ ಭರವಸೆಯೊಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡಿ, ಬ್ಯಾಚ್ಗೆ ಜಾಯಿನ್ ಆಗಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್. ನಿಮ್ಮ BSF ಒಂದು ಪಯಣಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯಿಂದ ಶಿವಪತ್ರ ಸಿ, ಇಂಗ್ಲೀಷ್ ಎಜುಕೇಟರ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ ಗೈಸ್. ಗುಡ್ ಡೇ.